ಹಾಯ್ ಫ್ರೆಂಡ್ಸ್, ರಕ್ಷಾ ಸುಚಿರ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ರಂಗೋಲಿ ಡಿಸೈನ್ಸ್ನ ಶೇರ್ ಮಾಡ್ತಾ ಇದ್ದೀನಿ. ಈ ರಂಗೋಲಿಗಳನ್ನ PG ಸ್ಟೂಡೆಂಟ್ಸು ಕಾಂಪಿಟೇಷನ್ಗೆ ಹಾಕಿರೋದು. ಯಾವ್ದು ನಿಮಗೆ ತುಂಬ ಇಷ್ಟ ಆಯಿತು, ಫಸ್ಟ್ ಪ್ಲೇಸ್ ಯಾವ ರಂಗೋಲಿಗೆ ಬರಬಹುದು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬನ್ನಿ ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ, ಇದು ಗಣೇಶ ತುಂಬ ಚೆನ್ನಾಗಿ ರಂಗೋಲಿಲಿ ಬಿಡಿಸಿದ್ರು. ಇದು ರಂಗೋಲಿನ ಅಥವಾ ಪೇಂಟಾ ಅನ್ನೋಷ್ಟು ತುಂಬ ಚೆನ್ನಾಗಿತ್ತು. ಇದು ಗಣೇಶ ಬಿಡಿಸಿದ್ದವರು ಪೇಂಟ್ ಥರನೇ ಕಾಣಿಸ್ತಾ ಇತ್ತು, ಅಷ್ಟು ಚೆನ್ನಾಗಿ ಫಿನಿಶಿಂಗ್ ಮಾಡಿದ್ರು. ಇಯರ್ಸ್ ಆಗಲಿ, ಹ್ಯಾಂಡ್ಸ್ ಆಗಲಿ, ಸೊಂಡ್ಲಾಗಲಿ, ಆ ಪೇಟ ಇದೆಯಲ್ಲ ಅದಂತೂ ತುಂಬ ಚೆನ್ನಾಗಿ ಬಂದಿತ್ತು. ನನಗಂತೂ ಇದು ಸಡನ್ನಾಗಿ ನೋಡಿದ ತಕ್ಷಣ ರಂಗೋಲಿನ ಪೇಂಟ ಅನ್ನಿಸ್ತಾ ಇತ್ತು. ಬ್ಯಾಕ್ಗ್ರೌಂಡಲ್ಲಿ ಬ್ಲ್ಯಾಕಲ್ಲಿ ಮಾಡಿದ್ದಾರೆ, ಮತ್ತು ಬಟ್ಟೆ ಎಲ್ಲ ಗಣೇಶಂದು ಬಟ್ಟೆ ಎಲ್ಲ ರೆಡ್ಡಲ್ಲಿ ಮಾಡಿರೋದ್ರಿಂದ ಬ್ಲ್ಯಾಕು ರೆಡ್ಡು ತುಂಬ ಚೆನ್ನಾಗಿ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇತ್ತು. ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ನೋಡಿ, ಇದು ಸೆಕೆಂಡ್ ಒನ್ ರಂಗೋಲಿ. ಇದು ತುಂಬ ಚೆನ್ನಾಗಿತ್ತು. ದೀಪ ಎಲ್ಲ ಬೆಳಗಿಸಿದ್ರು. ಬಾಡಿ ಶೇಪ್ ಆಗಲಿ, ಕಳಸ ಆಗಲಿ, ಪಿಕಾಕ್ ಆಗಲಿ ಎಲ್ಲ ತುಂಬ ಚೆನ್ನಾಗಿತ್ತು. ಅಲ್ಲಿ ಹೂ ಮುಡ್ದಿದ್ದಲ್ಲ ಅದಂತೂ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇತ್ತು. ಈ ರಂಗೋಲಿಲೂ ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು. ರೆಡ್ ಸ್ಯಾರಿ ಮತ್ತು ಬ್ಲೂ ಬ್ಲೌಸ್ ಅಂತೂ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದರು. ಮತ್ತು ಸೀರೆ ಸೆರಗು ಲಾಸ್ಟ್ ಎಡ್ಜಸ್ಸಲ್ಲೂ ಫ್ಲವರ್ಸ್ ಎಲ್ಲ ಹಾಕಿ ತುಂಬ ಚೆನ್ನಾಗಿ ಮಾಡಿದರು. ಪಿಕಾಕ್ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಈ ರಂಗೋಲಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ನೋಡಿ, ಇದು ಥರ್ಡ್ ಒನ್ ಪಿಕಾಕ್ದು ಫೆದರ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆದರೆ ಬಾಡಿ ಅದ್ರದ್ದು ಕತ್ತಿದ್ದಿಲ್ಲ, ಅದು ಸ್ವಲ್ಪ ನೀಟಾಗಿ ಫಿನಿಶಿಂಗ್ ಬಂದಿಲ್ಲ ಅಂತ ನನಗನ್ನಿಸ್ತು. ನಿಮ್ಗೇನು ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ರಂಗೋಲಿಲಿ ಆ ಫೆದರ್ಸ್ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನೆವಿಲ್ ಗರಿಗಳಂತೂ ತುಂಬ ಚೆನ್ನಾಗಿ ಬಿಡಿಸಿದ್ರು, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆಮೇಲೆ ಸುತ್ತ ಕಲರ್ಸಲ್ಲಿ ರೌಂಡ್ ಸರ್ಕಲಲ್ಲಿ ಡಿಸೈನ್ ಮಾಡಿದರು, ಅದು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನೆಕ್ಸ್ಟ್ ಒನ್ ನೋಡಿ, ಇದು ಪಿಂಕ್, ಬರೀ ಒಂದೇ ಸಿಂಗಲ್ ಕಲರ್ಲೇ ಮಾಡಿರೋದು. ಇದು ಪಿಂಕ್ ಮತ್ತು ವೈಟ್ ಕಲರ್ ಕಾಂಬಿನೇಷನ್, ಇದು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ರಂಗೋಲಿಲಿ ಡಿಸೈನ್ಸ್ ಮಾಡಿದ್ರಲ್ಲ ಅದು ತುಂಬ ಎಂಬೋಸ್ ಆದಂಗೆ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇತ್ತು. ಈ ರಂಗೋಲಿಲಿ ಲೀಫ್ ಡಿಸೈನ್ ಮಾಡಿದಾರಲ್ಲ ವೈಟು ಮತ್ತು ಪಿಂಕಲ್ಲಿ, ಅದು ತುಂಬ ಅಟ್ರಾಕ್ಟಿವ್ ಆಗಿ ಚೆನ್ನಾಗಿ ಕಾಣಿಸ್ತಾ ಇತ್ತು. ನೆಕ್ಸ್ಟ್ ಒನ್ ನೋಡಿ, ಇದು ಪಿಕಾಕ್. ಈ ಪಿಕಾಕ್ ಅಂತೂ ತುಂಬ ಚೆನ್ನಾಗಿ ಬಿಡಿಸಿದ್ರು, ಬಾಡಿ ಶೇಪ್ ಎಲ್ಲ ತುಂಬ ಚೆನ್ನಾಗಿ ಬಂದಿತ್ತು. ನೋಡಿ, ಈ ಪಿಕಾಕ್ ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಮಾಡಿದ್ದಾರೆ ಅಂತಾರೆ, ತುಂಬ ಚೆನ್ನಾಗಿದೆ. ಇದು ಎಲ್ಲೋ ಡ್ರಾಯಿಂಗ್ ಏನೋ ಇದು ಅನ್ನಂಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಈ ರಂಗೋಲಿಲಿ ಕಲರ್ ಕಾಂಬಿನೇಷನ್ ಸ್ವಲ್ಪ ಡಲ್ ಅಂತ ಅನ್ನಿಸ್ತು. ನಿಮ್ಗೇನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಆ ಗ್ರೀನ್ ಇದೆಯಲ್ಲ, ಆ ಗ್ರೀನ್ ಸ್ವಲ್ಪ ಲೈಟ್ ಗ್ರೀನ್ ತೊಗೊಂಡಿರಿ ಇನ್ನೂ ಚೆನ್ನಾಗಿ ಕಾಣಿಸ್ತಿತ್ತೇನೋ ಅನ್ನಿಸ್ತಾ ಇತ್ತು. ನೋಡಿ, ನೆಕ್ಸ್ಟ್ ಒನ್ ಇದು ಚುಕ್ಕಿ ರಂಗೋಲಿ. ನಾನು ಎಲ್ಲಿ ಚುಕ್ಕಿ ರಂಗೋಲಿಗಳೇ ಹಾಕಿಲ್ಲ ಅಂದ್ಕೊಳ್ತಾ ಇದ್ದೆ. ನೋಡಿ, ಇದೊಂದು ಚುಕ್ಕಿ ಹಾಕಿರೋಂಥ ರಂಗೋಲಿ. ಈ ರಂಗೋಲಿನೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆ ಕಳಸ ಮತ್ತು ಬಾತುಕೋಳಿಗಳು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನೋಡಿ, ಅಲ್ಲಿ 4 ಕಾರ್ನರ್ಸಲ್ಲೂ ಚಾಕ್ಲೇಟ್ ಕಲರ್ಲಿ ಡಿಸೈನ್ ಮಾಡಿದಾರಲ್ಲ, ಅದು ರಂಗೋಲಿಗೆ ತುಂಬ ಇನ್ನೂ ಡಿಸೈನ್ ಎನ್ಹ್ಯಾನ್ಸ್ ಆಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಕಲರ್ ಹಾಕಿ ಔಟ್ಲೈನಲ್ಲಿ ರಂಗೋಲಿ ಪುಡಿಲಿ ಡಿಸೈನ್ ಮಾಡಿದಾರಲ್ಲ, ಅದಂತೂ ತುಂಬ ಚೆನ್ನಾಗಿ ನೀಟಾಗಿ ಫಿನಿಶಿಂಗ್ ಮಾಡಿದರು. ಎಲ್ಲೂ ದಪ್ಪ ಸಣ್ಣ ಹಾಗೆ ಮಾಡಿರಲ್ಲ, ನೀಟಾಗಿ ಬಂದಿತ್ತು ಎಳೆ ಎಲ್ಲ. ನೋಡಿ, ನೆಕ್ಸ್ಟ್ ಒನ್ ಇದುವೇ ಸಿಂಗಲ್ ಕಲರ್ಲೇ ಮಾಡಿರೋಂಥ ರಂಗೋಲಿ. ಇದು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಒಳ್ಳೆ ಕಾರ್ಪೆಟ್ ಥರನೇ ಕಾಣಿಸ್ತಾ ಇತ್ತು. ಆ ಫ್ಲವರ್ಸ್ಗಳೆಲ್ಲ ಒಂದೇ ಶೇಪಲ್ಲಿ ತುಂಬ ಚೆನ್ನಾಗಿತ್ತು. ಆ ಎಂಡಿಂಗು ಮತ್ತು ಕಾರ್ನರ್ಸ್ಲೆಲ್ಲ ಡಿಸೈನ್ ಮಾಡಿರಲ್ಲ, ಅದಂತೂ ತುಂಬ ಚೆನ್ನಾಗಿ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇತ್ತು. ರಂಗೋಲಿಲಂತೂ ತುಂಬ ಚೆನ್ನಾಗಿ ಡಿಸೈನ್ ಮಾಡಿದರು. ಇದನ್ನು ಲೋಟಸ್ಸು ಮತ್ತು ಕಾರ್ನರಲ್ಲಿ ಡಿಸೈನ್ ಮಾಡಿರೋದು ತುಂಬ ಚೆನ್ನಾಗಿ ಮಾಡಿದರು. ಎಲ್ಲ ಒಂದೇ ಸೈಜಲ್ಲಿತ್ತು. ಬೇಕಾದ್ರೆ ಒಂದ್ಸಲಿ ಪಾಸ್ ಮಾಡ್ಕೊಂಡು ನೋಡಿ. ಈ ರಂಗೋಲಿನೂ ತುಂಬ ಚೆನ್ನಾಗಿ ಬಂದಿತ್ತು, ನೀಟಾಗಿ ಬಿಡಿಸಿದ್ರು. ನೋಡಿ, ನೆಕ್ಸ್ಟ್ ಸ್ಟ್ರಾಂಗ್ ವುಮೆನ್ ಅಂತ ರಂಗೋಲಿಯಲ್ಲಿ ಹಾಕಿದ್ರು. ಇದು ತುಂಬ ಚೆನ್ನಾಗಿತ್ತು, ಆದರೆ ಫೇಸ್ ಸ್ವಲ್ಪ ಇನ್ನೂ ಚೆನ್ನಾಗಿ ಬರಬೇಕಾಗಿತ್ತು ಅಂತ ಅನ್ನಿಸ್ತು ನನಗೆ. ಒಂದು ಹೆಣ್ಣು ಮನೆ ಒಳಗಡೆ ತನ್ನ ಜವಾಬ್ದಾರಿಗಳನ್ನ ನಿಭಾಯಿಸೋದು ಅಷ್ಟೇ ಅಲ್ಲದೆ ಹೊರಗಡೆ ಡಾಕ್ಟ್ರಾಗಿ, ಪೈಲಟಾಗಿ, ಪೊಲೀಸ್ ಆಫೀಸರ್ ಆಗಿ ಎಲ್ಲ ಹುದ್ದೆಗಳಲ್ಲೂ ಎಲ್ಲ ರಂಗದಲ್ಲೂ ಅಚ್ಚುಕಟ್ಟಾಗಿ ನಿಭಾಯಿಸ್ತಾಳೆ ಅನ್ನೋ ಥೀಮ್ನ ಇದು ಸಾರ್ತಾ ಇತ್ತು. ಇದೊಂದು ಥೀಮ್ ರಂಗೋಲಿ ಆಗಿತ್ತು. ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ನೆಕ್ಸ್ಟು ಇದುವೇ ಥೀಮ್ ರಂಗೋಲಿನೇ. ಒಂದು ಹೆಣ್ಣು ಏನೇನು ಶೋಷಣೆಗೆ ಒಳಗಾಗ್ತಾಳೆ ಅನ್ನೋದನ್ನು ಈ ರಂಗೋಲಿ ತೋರಿಸ್ತಾ ಇತ್ತು. ಸ್ಟಾಪ್ ವೈಲೆನ್ಸ್, ವಿ ನೀಡ್ ಟು ಜಸ್ಟಿಸ್ ಅನ್ನೋ ಥೀಮ್ನ ಕೊಟ್ಟಿದ್ರು. ಯಾವ ರಂಗೋಲಿ ತುಂಬ ಚೆನ್ನಾಗಿತ್ತು, ನಿಮ್ಗೆ ಯಾವ್ದು ಇಷ್ಟ ಆಯಿತು, ಯಾವುದಕ್ಕೆ ಫಸ್ಟ್ ಪ್ಲೇಸ್ ಬರಬಹುದು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಸಾರಿ ಕುಚ್ಚು ವೀಡಿಯೋಸು, ಬ್ಲೌಸ್ ಎಂಬ್ರಾಯ್ಡ್ರಿ ವೀಡಿಯೋಸು ಮತ್ತು ಪ್ಯೂರ್ ಮೈಸೂರು ಸಿಲ್ಕ್ ಸಾರಿ ಹೇಗಿರುತ್ತೆ, ಬಿಲ್ ಹೇಗಿರುತ್ತೆ ಅನ್ನೋದನ್ನೆಲ್ಲ ಡೀಟೇಲ್ ಆಗಿ ವೀಡಿಯೋಸ್ಗಳಲ್ಲಿ ತಿಳಿಸ್ಕೊಟ್ಟಿದ್ದೀನಿ. 2 ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ಎಂಡ್ ಸ್ಕ್ರೀನು ಮತ್ತು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡಿ. ಮತ್ತು 70 ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ಆಯುಷ್ಮಾನ್ ಭಾರತ್ ಆರೋಗ್ಯ ವಿಮೆ ಇದೆ, ಅದ್ರ ಬಗ್ಗೆ ಡೀಟೇಲ್ಸ್ನ ಕೊಟ್ಟಿದ್ದೀನಿ. ಫೋನಲ್ಲೇ ಹೇಗೆ ನೀವು ಅಪ್ಲೈ ಮಾಡಬಹುದು ಮತ್ತು ಕಾರ್ಡ್ನು ಹೇಗೆ ಡೌನ್ಲೋಡ್ ಮಾಡಬಹುದು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ. ಅದು ಎಂಡ್ ಸ್ಕ್ರೀನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡಿ.
ನೋಡಿ, ಇದು ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರಿ. ಈ ವಿಡಿಯೋದಲ್ಲಿ ಎಲ್ಲ ಡೀಟೇಲ್ನ ಕೊಟ್ಟಿದ್ದೀನಿ, ಹೋಗಿ ಚೆಕ್ ಮಾಡಿ. ಎಂಡ್ ಸ್ಕ್ರೀನು ಮತ್ತು ಡಿಸ್ಕ್ರಿಪ್ಷನ್ಲಿ ಕೊಟ್ಟಿದ್ದೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ನೀವು ಕೊಡೋ ಪ್ರೋತ್ಸಾಹ ನನಗೆ ಇನ್ನೂ ಒಳ್ಳೆ ವಿಡಿಯೋ ಮಾಡೋದಕ್ಕೆ ನನಗೂ ಸ್ಫೂರ್ತಿ ಬರುತ್ತೆ. ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಿದ್ದೀರೋ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.